ಎಕ್ಸಾಂಪಲ್ನ ಹೇಗೆ ಮಾಡಬೇಕು ಅಂತ ಗೊತ್ತಿಲ್ಲ ಅಂದರೆ ಇಲ್ಲಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಕೂಡ ಮಾಡಿದ್ದೀನಿ, ಅದು ಕೂಡ ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ ಪ್ರಿಪೇರ್ ವೆಲ್. ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೋಟೋ ಟಚ್ ಮಾಡಿ, ಪ್ಲೇ ಲಿಸ್ಟ್ಸ್ ಅಂತ ಕಾಣುತ್ತೆ ಅದನ್ನು ಟಚ್ ಮಾಡಿ. ಆಮೇಲೆ ಸೆಕೆಂಡ್ PUC ಎಕ್ಸಾಮಿನೇಷನ್ ಪ್ರಿಪ್ರೇಷನ್ ಅಂತ ಇದೆ, ಅದನ್ನು ಖಂಡಿತ ನೋಡಿ. ಇನ್ನೊಂದು ಲೆಸನ್ಸ್ ಅಂತಿದೆ, ಅದನ್ನು ನೋಡಿ. ಅವುಗಳಲ್ಲೆಲ್ಲ ವಿಡಿಯೋಗಳು ನಿಮಗೆ ತುಂಬ ಹೆಲ್ಪ್ಫುಲ್ ಆಗ್ತವೆ. ಈ ಎಕ್ಸಾಮಿನೇಷನ್ಸ್ಗೆ ಹೈ ಸ್ಕೋರ್ ಮಾಡಲಿಕ್ಕೆ ನಿಮಗೆ ತುಂಬ ಅನುಕೂಲ ಆಗುತ್ತೆ. ಓಕೆ, ಬನ್ನಿ ಈಗ ಅದನ್ನು ನೋಡೋಣ. ಕೊಟ್ಟಿರುವ ಪ್ಯಾಸೇಜ್ ಯಾವ ಟೆನ್ಸಲ್ಲಿದೆ, ಪ್ರೆಸೆಂಟಲ್ಲಿದೆಯೋ ಪಾಸ್ಟಲ್ಲಿದೆಯೋ ಅನ್ನೋದು ನೋಡೋದೇ ನಮಗೆ ಭಾಳ ಮುಖ್ಯ. ಇಲ್ಲಿ ಡಿಡ್ ನಾಟ್ ಅಗ್ರಿ ಟು ಸೆಲ್ ಅಂತಿದೆ ನೋಡಿ. ಇದನ್ನು ನೋಡಿದರೆ ಏನಿಸುತ್ತೆ ನಮಗೆ, ಇದು ಪಾಸ್ಟ್ ಟೆನ್ಸಲ್ಲಿ ಇದೆ ಅಂತ. ಹಾಗಾದರೆ ಸಬ್ಜೆಕ್ಟ್ ಏಕವಚನ ಇದ್ದರೆ ವಾಸ್ ಉಪಯೋಗ ಮಾಡಬೇಕು, ಸಬ್ಜೆಕ್ಟ್ ಪ್ಲೂರಲ್ ಬಹುವಚನ ಇದ್ದರೆ ವರ್ ಅನ್ನು ಉಪಯೋಗ ಮಾಡಬೇಕು. ಈಗ ಮೊದಲನೇ ಬಿಟ್ಟ ಸ್ಥಳದ ಹಿಂದೆ ನೋಡಿ, ಇಲ್ಲಿ ಹಿ ಅಂತ ಇದೆ. ಹಿ ಅನ್ನೋದು ಏಕವಚನ, ಆದ್ದರಿಂದ ಇಲ್ಲಿ ವಾಸ್ ಅನ್ನು ಉಪಯೋಗ ಮಾಡ್ತೀವಿ. ಎರಡನೇದಾಗಿ ಈ ಬ್ರಾಕೆಟ್ನಲ್ಲಿರುವ ಪ್ರಿಪೇರ್ ಇದೆಯಲ್ಲ, ಇದರ ಪಾಸ್ಟ್ ಪಾರ್ಟಿಸಿಪಲ್ ಪ್ರಿಪೇರ್ಡ್ ಬರಿಬೇಕು. ಎರಡನೇ ಬಿಟ್ಟ ಸ್ಥಳದ ಹಿಂದೆ 200 acres ಆಫ್ ಲ್ಯಾಂಡ್ ಅಂತ ಇದೆಯಲ್ಲ, ಇದನ್ನು ಕೂಡ ಸಿಂಗ್ಯುಲರ್ ಅಂತ ಕನ್ಸಿಡರ್ ಮಾಡೋದ್ರಿಂದ ಈಗ ಇದೇನಾಗುತ್ತೆ, ವಾಸ್ ಉಪಯೋಗ ಆಗುತ್ತೆ. ಬ್ರಾಕೆಟ್ನಲ್ಲಿರುವ ಅಕ್ವೈರ್ಡ್ ಆಗುತ್ತೆ. ನೆಕ್ಸ್ಟ್ ಅಫೆನ್ಸ್ ಅನ್ನೋದು ಸಿಂಗ್ಯುಲರ್, ಅದಕ್ಕೆ ಇಲ್ಲಿ ವಾಸ್ ಉಪಯೋಗ ಆಗುತ್ತೆ. ಬಿಲ್ಡ್ ಇದರ ಪಾಸ್ಟ್ ಪಾರ್ಟಿಸಿಪಲ್ ಬಿಲ್ಡೆಡ್ ಆಗಲ್ಲ, ಬಿಲ್ಟ್ ಆಗುತ್ತೆ ನೋಡಿ. ಈ ಎಕ್ಸಾಂಪಲ್ ಇರೋದು ಒಂದೇ ಸೆಂಟೆನ್ಸ್, ಇದರಲ್ಲಿ ವಾಸ್ ಅನ್ನೋ ಶಬ್ದ ಇದೆ ನೋಡಿ. ಇದು ಏನನ್ನ ಇಂಡಿಕೇಟ್ ಮಾಡುತ್ತೆ, ಇದು ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ ಅಂತ. ಮೊದಲನೇ ಬಿಟ್ಟ ಸ್ಥಳದ ಹಿಂದೆ ಹಿ ಅಂಡ್ ರೂಫ್ ಅಂತ ಇದೆ. ಇಲ್ಲಿ ಇಬ್ಬರು ವ್ಯಕ್ತಿಗಳು ಇರೋದ್ರಿಂದ ಇದು ಬಹುವಚನ ಆಗುತ್ತೆ, ಅದಕ್ಕೋಸ್ಕರ ಇಲ್ಲಿ ವರ್ನ ಯೂಸ್ ಮಾಡ್ತೀವಿ. ಇನ್ನು ಬ್ರಾಕೆಟ್ನಲ್ಲಿರುವ ವರ್ಬ್ ನೋ ಇದೆಯಲ್ಲ, ಇದರ ಪಾಸ್ಟ್ ಪಾರ್ಟಿಸಿಪಲ್ ನೋನ್ ಅಂತ ಆಗುತ್ತೆ. ಇಲ್ಲಿ ವೆಲ್ ಅನ್ನ ಹಾಗೆ ಇಡಿ, ವೆಲ್ ನೋನ್ ಅಂತ ಬರೀಬಹುದು. ನೆಕ್ಸ್ಟ್ ಎರಡನೇ ಬ್ರಾಕೆಟ್ನಲ್ಲಿ ಮೇ ಅಂತ ಇದೆ. ಮೊದಲು ಇದನ್ನ ಮೈಟ್ ಅಂತ ಚೇಂಜ್ ಮಾಡ್ಕೊಳ್ಳೋಣ. ಇದು ಮೋಡಲ್ ಆಕ್ಸಿಲರಿ ಗುಂಪಿಗೆ ಸೇರೋದ್ರಿಂದ ಬಿ ಹಚ್ಚಿ ಆಮೇಲೆ ಪಾಸ್ಟ್ ಪಾರ್ಟಿಸಿಪಲ್ ಬರೀಬೇಕು. ಈವನ್ ಶಬ್ದವನ್ನ ಹಾಗೆ ಇಡಿ, ಬಿ ಹಚ್ಚಿ ಮುಂದೆ ಪಾಸ್ಟ್ ಪಾರ್ಟಿಸಿಪಲ್ ಕಾರ್ಡ್ ಅನ್ನ ಬರೀರಿ. ನೆಕ್ಸ್ಟ್ ನೋ ವರ್ಡ್ಸ್ ಇಸ್ ಪ್ಲೂರಲ್, ದೇರ್ ಫೋರ್ ಯು ಹ್ಯಾವ್ ಟು ಯೂಸ್ ವರ್ ಅಂಡ್ ವೇಸ್ಟ್ ವಿಲ್ ಬಿ ವೇಸ್ಟೆಡ್. ಈ ಎಕ್ಸಾಂಪಲ್ನಲ್ಲಿ ಹ್ಯಾಪನ್ಸ್ ಅನ್ನೋ ವರ್ಡ್ ಪ್ರೆಸೆಂಟ್ ಟೆನ್ಸ್ ಅಂತ ಸೂಚನೆ ಕೊಡುತ್ತೆ. ಈಗ ಬ್ಲಾಂಕ್ನ ಹಿಂದೆ ಆಲ್ ಥಿಂಗ್ಸ್ ಅಂತಿದೆ ನೋಡಿ, ಇದು ಪ್ಲೂರಲ್ ತೋರಿಸುತ್ತೆ, ಅದಕ್ಕೋಸ್ಕರ ಇಲ್ಲಿ ಹ್ಯಾವ್ ಅನ್ನ ಹಾಗೆ ಇಡ್ತೀವಿ. ಆಮೇಲೆ ಹ್ಯಾವ್ ಹ್ಯಾಸ್ ಹ್ಯಾಡ್ ಎಲ್ಲಿ ಬರುತ್ತೋ ಅಲ್ಲಿ ಮುಂದೆ ಬೀನ್ ಬರಬೇಕು. ನೆಕ್ಸ್ಟ್ ನಾವು ಗಿವ್ ನ ಪಾಸ್ಟ್ ಪಾರ್ಟಿಸಿಪಲ್ ಆಗಿರತಕ್ಕಂಥ ಗಿವನ್ ಅನ್ನ ಬರಿಬೇಕು. ನೆಕ್ಸ್ಟ್ ಬ್ರಾಕೆಟ್ನಲ್ಲಿ ಇರ್ತಕ್ಕಂಥ ಮಸ್ಟ್, ಇದು ಮಾಡೆಲ್ ಆಕ್ಸಿಲರಿ ಗುಂಪಿಗೆ ಸೇರಿರೋದ್ರಿಂದ ಮಸ್ಟ್ ಆದಮೇಲೆ ಬಿ ಅನ್ನ ನೀವು ಹಾಕ್ಕೋಬೇಕು. ಆಮೇಲೆ ಫೀಲ್ ಇದರ ಪಾಸ್ಟ್ ಪಾರ್ಟಿಸಿಪಲ್ ಫೆಲ್ಟ್, ಅದಕ್ಕೆ ಫೆಲ್ಟ್ ಅನ್ನ ಬರ್ಕೋಬೇಕು. ನೆಕ್ಸ್ಟ್ ಬ್ಲಾಂಕ್ನ ಹಿಂದ್ಗಡೆ ಇರೋದು ತುಂಬ ಇಂಪಾರ್ಟೆಂಟ್ ನೋಡಿ, ಇದು ಗಮನ ಕೊಟ್ಟು ಕೇಳಿ. ಇಲ್ಲಿ ಹಿಂದ್ಗಡೆ ಹ್ಯುಮಿಲಿಯೇಷನ್ಸ್, ಮಿಸ್ಫಾರ್ಚೂನ್, ಎಂಬ್ರಾಸ್ಮೆಂಟ್ಸ್ ಅಂತೆಲ್ಲ ಇದಾವಲ್ಲ, ಅದಕ್ಕೆ ಮುಂಚೆ ಇನ್ಕ್ಲೂಡಿಂಗ್ ಅಂತ ಇದೆ. ವಾಕ್ಯದಲ್ಲಿ ಇನ್ಕ್ಲೂಡಿಂಗ್, ವಿತ್, ಟುಗೆದರ್ ವಿತ್, ಅಲಾಂಗ್ ವಿತ್ ಅಂತ ಬಂದಾಗ ಅದರ ಮುಂದೆ ಇರೋದು ಕನ್ಸಿಡರ್ ಆಗಲ್ಲ, ಅದರ ಹಿಂದೆ ಇರೋದು ನಮಗೆ ಕನ್ಸಿಡರ್ ಆಗುತ್ತೆ. ಅದಕ್ಕೆ ಆಲ್ ದಟ್ ಹ್ಯಾಪನ್ಸ್ ಅನ್ನೋದು ಸಿಂಗ್ಯುಲರ್ ಆಗುತ್ತೆ. ಅದಕ್ಕಾಗಿ ನಮ್ಮ ಆಕ್ಸಿಲರಿ ಈಸ್ ಅನ್ನ ಬಳಸಬೇಕು. ನೆಕ್ಸ್ಟ್ ಗಿವ್ ಇದರ ಪಾಸ್ಟ್ ಪಾರ್ಟಿಸಿಪಲ್ ಗಿವನ್. ಬೋರ್ಡ್ ಎಕ್ಸಾಮ್ನಲ್ಲಿ ಕೇವಲ ಈಗ ನಾ ರೆಡ್ ಅಲ್ಲಿ ಏನು ಬರೀದಿದ್ದೀನಿ ಅದನ್ನು ಮಾತ್ರ ಅಲ್ಲಿ ಬರೀರಿ, ಉಳಿದೆಲ್ಲ ಬರೆಯಕ್ಕೆ ಹೋಗಬೇಡಿ. ಇದು ಅದೇ ಎಕ್ಸಾಂಪಲ್ ರಿಪೀಟ್ ಆಗಿದ್ರು ಕೂಡ ಕೆಳಗಡೆ ಒಂದು ಚೇಂಜ್ ಮಾತ್ರ ಇದೆ, ಅದು ಒಂದನ್ನು ನೋಡಿಕೊಂಡ್ರೆ ಆಯ್ತು ನೀವು. ಕೊನೆಯ ಬ್ಲಾಂಕ್ ಅಲ್ಲಿ ಬರೋದು ಮೇ ಬಿ ಶೇಪ್ಡ್ ಅಂತ ಆಗುತ್ತೆ. ಈ ಎಕ್ಸಾಂಪಲ್ ನಲ್ಲಿ ಕೇಮ್ ಪಾಸ್ಟ್ ಟೆನ್ಸ್ ಆಗಿರೋದ್ರಿಂದ ವಾಸ್ ಅಥವಾ ವರ್ ನಿಮ್ಮ ಚಾಯ್ಸ್. ಮೊದಲನೇ ಬ್ಲಾಂಕ್ನ ಹಿಂದೆ ಅ ಪರ್ಸನ್ ಅಂತಿದೆ ನೋಡಿ, ಅದು ಏನು ತೋರಿಸುತ್ತೆ, ಸಿಂಗ್ಯುಲರ್ ಅಂತ ತೋರಿಸುತ್ತೆ, ಅದಕ್ಕೋಸ್ಕರ ವಾಸ್ ಅನ್ನ ಉಪಯೋಗ ಮಾಡ್ತೀವಿ. ಬ್ರಾಕೆಟ್ನಲ್ಲಿ ಇರುವ ನೀಡೆಡ್ ಆಗುತ್ತೆ. ಇನ್ನು ಎರಡನೆಯ ಬ್ರಾಕೆಟ್ನ ಹಿಂದ್ಗಡೆ ಅ ಫ್ಯೂ ವರ್ಡ್ಸ್ ಅಂತಿದೆ, ಇದು ಪ್ಲೂರಲ್ ಆಗಿರೋದ್ರಿಂದ ಇಲ್ಲಿ ವರ್ ಉಪಯೋಗ ಆಗುತ್ತೆ. ಎಕ್ಸ್ಚೇಂಜ್ ಅನ್ನೋದು ರೆಗ್ಯುಲರ್ ವರ್ಬ್ ಆಗಿರೋದ್ರಿಂದ ಎಕ್ಸ್ಚೇಂಜ್ಡ್ ಆಗುತ್ತೆ. ಇನ್ನು ನೆಕ್ಸ್ಟ್ ಬ್ಲಾಂಕ್ನ ಹಿಂದೆ ಹಿ ಅಂತ ಇದೆ, ಇದು ಸಿಂಗ್ಯುಲರ್ ಆಗಿರೋದ್ರಿಂದ ವಾಸ್ ಉಪಯೋಗ ಆಗುತ್ತೆ. ಆಮೇಲೆ ವೆಲ್ ವರ್ಸ್ ಇದ್ದು ವೆಲ್ ವರ್ಸ್ಡ್ ಆಗುತ್ತೆ. ಈಗ ಈ ಎಕ್ಸಾಂಪಲ್ ಅಲ್ಲಿ ಹ್ಯಾಡ್ ಆಬ್ಜೆಕ್ಟೆಡ್ ಮತ್ತು ಪುಲ್ಡ್ ಔಟ್
ಇವೆರಡು ಇದು ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ ಅಂತ ತೋರಿಸುತ್ತೆ. ಹಾಗಾದ್ರೆ ನಿಮ್ಮ ಚಾಯ್ಸ್ ವಾಸ್ ಮತ್ತು ವರ್. ಮೊದಲನೆಯ ಬ್ಲಾಂಕ್ನ ಹಿಂದೆ ಶಿ ಅಂತ ಇದೆ, ಇದು ಸಿಂಗ್ಯುಲರ್ ಆಗಿರೋದ್ರಿಂದ ಇದು ವಾಸ್ ರಿಬ್ಯೂಕ್ಡ್ ಆಗುತ್ತೆ. ನೆಕ್ಸ್ಟ್ ಎರಡನೇ ಬ್ರಾಕೆಟ್ ನಲ್ಲಿ ಹ್ಯಾವ್ ಅಂತ ಇದೆ, ಇದನ್ನ ಹ್ಯಾಡ್ ಮಾಡಬೇಕು. ಆಮೇಲೆ ಬೀನನ್ನು ಹಚ್ಚಬೇಕು. ಆಮೇಲೆ ವಿನ್ ಇದ್ದಿದ್ದು ಒನ್ ಆಗುತ್ತೆ. ಅಗೇನ್ ಲಾಸ್ಟ್ ಬ್ಲಾಂಕ್ ಅಲ್ಲಿ ಕೂಡ ಹ್ಯಾವ್ ಇದೆ, ಇದನ್ನ ಹ್ಯಾಡ್ ಮಾಡಬೇಕು. ಶಾಫರ್ ಡ್ರೈವ್ ಅಂತಿದೆ, ಶಾಫರ್ನ ಹಾಗೆ ಇಡಿ, ಡ್ರೈವ್ ಇದ್ದಿದ್ದನ್ನ ಡ್ರಿವನ್ ಮಾಡಬೇಕು. ಸೊ ಇಟ್ ಈಸ್ ಹ್ಯಾಡ್ ಬೀನ್ ಶಾಫರ್ ಡ್ರಿವನ್ ಅಂತ ಆಗುತ್ತೆ ಕೊನೆಗೆ. ಈ ಎಕ್ಸಾಂಪಲ್ ನಲ್ಲಿ ಚೇಂಜ್ಡ್ ಅನ್ನೋ ಪದ ನಮಗೆ ಇದು ಪಾಸ್ಟ್ ಟೆನ್ಸ್ ಅಂತ ಹೇಳಿಕೊಡುತ್ತೆ. ಹಾಗಾದ್ರೆ ವಾಸ್ ಮತ್ತು ವರ್ ನಿಮ್ಮ ಚಾಯ್ಸ್. ಮೊದಲನೇ ಬ್ಲಾಂಕ್ನ ಹಿಂದೆ ಮಾರ್ಕಸ್ ಇಬೆ ಅಂತ ಇದೆ, ಅದಕ್ಕೋಸ್ಕರ ಇದು ಸಿಂಗ್ಯುಲರ್. ಸೊ ಯು ಹ್ಯಾವ್ ಟು ಯೂಸ್ ವಾಸ್. ಆಮೇಲೆ ನಾಟ್ ಅನ್ನ ಹಾಗೆ ಇಡಿ, ಅನ್ಪ್ರಿಪೇರ್ ಅಂತಿದ್ದದನ್ನ ಅನ್ಪ್ರಿಪೇರ್ಡ್ ಅಂತ ಮಾಡಿದರೆ ಆಯಿತು. ನೆಕ್ಸ್ಟ್ ಬ್ರಾಕೆಟ್ನಲ್ಲಿ ಹ್ಯಾವ್ ಅಂತ ಇದೆ, ಇದನ್ನ ಹ್ಯಾಡ್ ಮಾಡ್ಕೋಬೇಕು. ಆಮೇಲೆ ಬೀನನ್ನು ಆ್ಯಡ್ ಮಾಡಬೇಕು. ನಂತರ ಡ್ರಾ ಇದ್ದಿದ್ದು ಇದರ ಪಾಸ್ಟ್ ಪಾರ್ಟಿಸಿಪಲ್ ಡ್ರಾನ್ ಅಂತ ಆಗುತ್ತೆ. ಸೊ ಇಟ್ ಈಸ್ ಹ್ಯಾಡ್ ಬೀನ್ ಡ್ರಾನ್ ಅಂತ. ಕೊನೆಯಲ್ಲಿ ಬಾಯ್ಸ್ ಅಂತ ಇದೆ, ಅದಕ್ಕೋಸ್ಕರ ವರ್ನ ಉಪಯೋಗ ಮಾಡಬೇಕು. ಆರ್ಮ್ ಇದ್ದಿದ್ದು ಆರ್ಮ್ಡ್ ಆಗುತ್ತೆ. ಈ ಪ್ಯಾಸೇಜ್ನಲ್ಲಿ ಪ್ರೆಸೆಂಟ್ ಟೆನ್ಸು ಬರುತ್ತೆ, ಪಾಸ್ಟ್ ಟೆನ್ಸು ಬರುತ್ತೆ, ಅದಕ್ಕೆ ಸ್ವಲ್ಪ ಇದು ಡಿಫಿಕಲ್ಟ್ ಇದೆ, ಗಮನ ಕೊಟ್ಟು ನೋಡಿ. ಮೊದಲನೇ ವಾಕ್ಯದಲ್ಲಿ ನೌ ಮತ್ತು ಸಿ ಅಂತಕ್ಕಂಥದ್ದು ಇದು ಪ್ರೆಸೆಂಟ್ ಟೆನ್ಸ್ ಅಂತ ತೋರಿಸುತ್ತೆ. ಅದಕ್ಕಾಗಿ ಮೊದಲನೇ ಕ್ಯಾನ್ ಏನಿದೆ ಅದು ಹಾಗೆ ಇರುತ್ತೆ. ಅದಾದಮೇಲೆ ಬಿಯನ್ನು ಸೇರಿಸ್ಕೋಬೇಕು. ಆಮೇಲೆ ಡೂ ಇದ್ದಿದ್ದು ಇದರ ಪಾಸ್ಟ್ ಪಾರ್ಟಿಸಿಪಲ್ ಡನ್ ಆಗುತ್ತೆ. ಆದರೆ ಮುಂದಿನ ವಾಕ್ಯದಲ್ಲಿ ಹ್ಯಾಡ್ ಟು ಪುಟ್ ಅಪ್ ಅನ್ನೋದೊಂದು ಮತ್ತು ಬಿಗ್ಯಾನ್ ಅನ್ನೋದೊಂದು, ಇವೆರಡು ಇದು ಪಾಸ್ಟ್ ಅಂತ ತೋರಿಸುತ್ತೆ. ಈಗ ನೆಕ್ಸ್ಟ್ ಬ್ಲಾಂಕ್ನ ಹಿಂದ್ಗಡೆ ರಿಮಾರ್ಕ್ಸ್ ಅಂತ ಇದೆ, ಇದು ಪ್ಲೂರಲ್ ಆಗಿರೋದ್ರಿಂದ ನೀವು ವರ್ ಅನ್ನ ಬಳಸ್ತೀರಾ. ಇನ್ನು ಮೇಕ್ ಶಬ್ದದ ಪಾಸ್ಟ್ ಪಾರ್ಟಿಸಿಪಲ್ ಮೇಡ್. ಲಾಸ್ಟ್ ಬ್ಲಾಂಕ್ನ ಹಿಂದೆ ಅ ಸೋಷಿಯಲ್ ಸ್ಯಾಂಕ್ಷನ್ ಅಂತ ಇದೆ, ಇದು ಸಿಂಗ್ಯುಲರ್ ಆಗುತ್ತೆ, ಅದಕ್ಕೋಸ್ಕರ ಇಟ್ ಈಸ್ ವಾಸ್. ಗಿವ್ ಇದ್ದಿದ್ದು ಗಿವನ್ ಆಗುತ್ತೆ.